ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಡಿಸೆಂಬರ್ 6ನೇ ತಾರೀಕಿನ ದಿವಸ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ। ಈ ಒಂದು ರ್ಯಾಲಿಯ ನೇತೃತ್ವವನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಎಸ್ ಪಾಟೀಲ್ ನಡಹಳ್ಳಿ ಅವರು ಅದರ ನೇತೃತ್ವವನ್ನು ವಹಿಸಿಕೊಂಡು ಅವರ ನೇತೃತ್ವದಲ್ಲಿ ಈ ಹೋರಾಟವನ್ನು ಮಾಡಲಾಗುವುದು। ಈ ಹೋರಾಟದ ಮುಖ್ಯ ಉದ್ದೇಶ ಏನಂದ್ರೆ ಏನು ಕಲಬುರಗಿ ಜಿಲ್ಲೆಯಲ್ಲಿ ಈ ಹಿಂದೆ 2024-25ನೇ ಸಾಲಿನಲ್ಲಿ ಸುಮಾರು 1,20,000 ರೈತರ ಏನು ಬಾಕಿ ಇರುವಂತ ನೆಟರೋಗದು ಸುಮಾರು 307 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಬೇಕಾಗಿತ್ತು, ಇಲ್ಲಿವರೆಗೆ ಅವರು ಬಿಡುಗಡೆ ಮಾಡಿಲ್ಲ। ಎರಡನೇದಾಗಿ 2024-25ನೇ ಸಾಲಿನಲ್ಲಿ ಏನು ಈ ಸತತವಾದಂಥ ಭಾರಿ ಮಳೆಯಿಂದ ಸುಮಾರು 66%ಕ್ಕಿಂತ ಹೆಚ್ಚು ಮಳೆ 1919ರಾಗ ಆದಂಥ ಮಳೆ ಈ ಮಳೆ ಆಗಿಲ್ಲ। ಇಂಥ ಮಳೆ ಆಗಿರೋದ್ರಿಂದ ಸುಮಾರು 7,06,000 ಹೆಕ್ಟೇರ್ ಪ್ರದೇಶ ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹಾಳಾಗಿತ್ತು। ಆದರೆ ಸರ್ಕಾರ ಕೇವಲ ತಮ್ಮ ಅನುಕೂಲಕ್ಕೆ ತಕ್ಕಂತೆ 3,24,000 ಹೆಕ್ಟೇರ್ ಮಾತ್ರ ಇವತ್ತು ತೋರಿಸಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆ। ಅದಕ್ಕೆ ಪೂರಕವಾಗಿ ಇವತ್ತಿನ ದಿವಸ ರೈತರ ಖಾತೆಗೆ ಏನು ಪ್ರತಿ ಹೆಕ್ಟರ್ಗೆ 8,500 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು, ಆದ್ರೆ ಇಲ್ಲಿವರೆಗೆ ಕೇವಲ 4,000-5,000 ರೂಪಾಯಿ ಹಾಕಿದ್ರು, ಆದ್ರೆ ಹೇಳಿದ್ದು 17,000। ಆದ್ರಿಂದ ನಮ್ಮ ಒತ್ತಾಯ ಏನಿದೆ, ಸುಮಾರು ಏನು 7,06,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತ ರೈತರ ಬೆಳೆ ಹಾಳಾಗಿದೆ। ಆ ಸಂಪೂರ್ಣವಾದಂತ ಬೆಳೆಗಳಿಗೆ ಇವತ್ತಿನ ದಿವಸ ಪರಿಹಾರ ಕೊಡುವಂತ ಒಂದು ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕಾಗ್ಯದ। ಮೂರನೇದಾಗಿ ಹೇಳ್ಬೇಕಪ್ಪ ಅಂದ್ರ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಸುಮಾರು 2,90,000 ರೈತರು ಇವತ್ತಿನ ದಿವಸ ಸುಮಾರು 34.49 ಕೋಟಿ ರೂಪಾಯಿ ಇವತ್ತ ಬೆಳೆ ವಿಮೆ ಇವತ್ತ ತುಂಬಿದ್ದಾರೆ। ಆದರೆ ಇಲ್ಲಿವರೆಗೆ 1 ರೂಪಾಯಿನೂ ಕೂಡ ಬೆಳೆ ವಿಮೆ ಪರಿಹಾರವನ್ನು ಕೊಟ್ಟಿರಲಿಲ್ಲ। ಆದ್ದರಿಂದ ಸರ್ಕಾರಿನ ಅಂದಾಜು ಪ್ರಕಾರ 250 ಕೋಟಿ ಆಗ್ತದ, ಆದ್ರೆ ಇವತ್ತಿನ ದಿವಸ ಕನಿಷ್ಠ 500 ಕೋಟಿ ಆದರೂ ಕೂಡ ಇವತ್ತಿನ ದಿವಸ ಬೆಳೆ ಪರಿಹಾರ ಕೊಡುವಂತ ಒಂದು ಕೆಲಸ ಇವತ್ತ ಸರ್ಕಾರ ಮಾಡ್ಬೇಕಾಗ್ಯದ। ಅದರಂತೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 1,12,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತ ಕಬ್ಬು ಏನು ಬೆಳೆಯಲಾಗಿದೆ, ಕಬ್ಬು ಕಟಾವಿಗೆ ಬಂದಿದೆ। ಅಷ್ಟು ಕಬ್ಬು ಕಟಾವಿಗೆ ಬಂದ್ರ ಇವತ್ತ ರೈತರು ಏನು ಕಬ್ಬಿಗೆ ಸೂಕ್ತವಾದಂತ ಬೆಲೆಯನ್ನು ಸಿಗಬೇಕಂತ ತಿಳ್ಕೊಂಡು ಇವತ್ತ ರಸ್ತಾ ರೋಕೋ ಮತ್ತು ಚಳವಳಿ ಹೋರಾಟಗಳನ್ನು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಬೆಳಗಾವಿಯಲ್ಲಿ ಇವತ್ತ ಪ್ರತಿ ಎಕರೆಗೆ ಪ್ರತಿ ಒಂದು ಟನ್ನಿಗೆ 3,300 ರೂಪಾಯಿಯನ್ನು ಡಿಕ್ಲೇರ್ ಸರ್ಕಾರ ಮಾಡ್ತು। ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನ್ಯಾಯ ಮಾಡುತ್ತಾ ಏನು ರೈತರು ಇಲ್ಲಿ ಕೂಡ ಬೀದಿಗಿಳಿದು ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಸುಮಾರು 3,160.94 ಏನು ರೂಪಾಯಿ ಪ್ರತಿ ಟನ್ನಿಗೆ ಕೊಡ್ಬೇಕಂತ ತಿಳ್ಕೊಂಡು ಇವತ್ತ ಇದು ನಾವ್ ಹೇಳಿಲ್ಲ, ಸರ್ಕಾರನೇ ಬಂದು ಏನು ಫುಡ್ ಡಿ ಅವರು ಡೆಪ್ಯೂಟಿ ಡೈರೆಕ್ಟರ್ ಬಂದು ಅಫ್ಜಲ್ಪುರದಲ್ಲಿ ಒಂದು ಪತ್ರ ತೋರಿಸಿ 3,160 ರೂಪಾಯಿ ಮತ್ತು 94 ಪೈಸೆ ಈ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ 5 ಫ್ಯಾಕ್ಟರಿಗಳು ಒಪ್ಪಿಗೆ ತಿಳ್ಕೊಂಡು ಪತ್ರವನ್ನು ಕೊಟ್ಟಿದ್ರು। ಆದರೆ ಅದಾದ ನಂತರ ಕೆಲವೇ ದಿನಗಳಲ್ಲಿ ಇವತ್ತ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಆ ಫ್ಯಾಕ್ಟರಿಯವ್ರ ಜೊತೆ ಮಾತಾಡಿಕೊಂಡು ಒಳ ಒಪ್ಪಂದವನ್ನು ಮಾಡಿಕೊಂಡು ಇವತ್ತ ಕೇವಲ 3,000 ರೂಪಾಯಿ ಇವತ್ತ ರೈತರಿಗೆ ಪ್ರತಿ ಟನ್ನಿಗೆ ಮಾಡ್ತಿರೋದು ಈ ರೈತರಿಗೆ ಮಾಡಿದಂತ ಮೋಸ ಆಗಿದೆ। ಇಲ್ಲ, ನಾ ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಇವತ್ತ ಸರ್ಕಾರನೇ ಇವತ್ತ ಒಂದು ಪತ್ರವನ್ನು ತಂದು ಕೊಟ್ಟು 3,160.94 ರೂಪಾಯಿ ಅಂತ ಹೇಳಿ ನಿಮ್ಮ ಅಧಿಕಾರಿಗಳನ್ನೇ ಪತ್ರ ತಂದು ಕೊಟ್ಟರ 2 ದಿವಸದಲ್ಲಿ ನೀವು 160 ರೂಪಾಯಿ ಯಾವ ಒಂದು ಆಧಾರದ ಮೇಲೆ ಕಡಿಮೆ ಮಾಡಿದ್ರಿ? ಅಂದ್ರ ಇವರು ಬಂಡವಾಳಶಾಹಿಗಳ ಪರವಾಗಿ ಒಂದು ಫ್ಯಾಕ್ಟರಿಗಳ ಪರವಾಗಿ ಇವತ್ತಿನ ದಿವಸ ಒಳ ಒಪ್ಪಂದವನ್ನು ಮಾಡಿಕೊಂಡು ರೈತರಿಗೆ ಅನ್ಯಾಯವನ್ನು ಮಾಡುವಂತ ಕೆಲಸ ಮಾಡಿದ್ದಾರೆ। ಆದ್ರಿಂದ ನಮ್ಮ ಆಗ್ರಹ ಏನದ, ಇವತ್ತ ಏನು ಸರ್ಕಾರ ನೀವೇ ಒಪ್ಕೊಂಡಿದ್ರಿ 160 ಅಂತೇಳಿ ಆ ಡಿಫರೆನ್ಸ್ ಅಮೌಂಟ್ ಕೂಡ ಇವತ್ತ ಸರ್ಕಾರ ಕೊಡುವಂತ ಕೆಲಸ ಮಾಡ್ಬೇಕಾಗ್ಯದ। ಆದ್ರಿಂದ ಇವತ್ತ ಏನು ಈಗ 3,24,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಬೆಳೆ ಹಾನಿ ಆಗ್ಯದ ಅಂತ ತಿಳ್ಕೊಂಡು ಇವ್ರು ಹೇಳ್ತಾ ಇದಾರ। ಆದ್ರೆ ಇನ್ನೂ ಉಳಿದಂತ 4 ಲಕ್ಷ ಏನು ಹೆಕ್ಟೇರ್ ಪ್ರದೇಶದ ಒಂದು ರೈತರಿಗೆ ಏನು ಪರಿಹಾರವನ್ನು ನೀವು ಕೊಡ್ಬೇಕಾಗ್ಯದ। ಇವತ್ತ ನೀವು ಹೇಳ್ದಂಗೆ ಇವತ್ತ ಏನು ಸಾಕಷ್ಟು ಮಳೆಯಾಗಿ ತೊಗರಿಗೆ ಗೊಡ್ಡ ರೋಗ ಬಂದದ, ಗೊಡ್ಡ ರೋಗ ಬಂದು ಉಳಿದಂತ ಬೆಳೆಗಳು ಕೂಡ ಹಾಳಾಗ್ಯದ। ಆದ್ರಿಂದ ನಮ್ಮ ಸರ್ಕಾರ ಏನು 2022-23ರಲ್ಲಿ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ
ಏನು ನೆಟ ಹೊಡೆದಂತ ತೊಗರಿ ಬೆಳೆಗಳಿಗೆ ಸುಮಾರು 181.89 ಕೋಟಿ ರೂಪಾಯಿ ಬಿಜೆಪಿ ಸರ್ಕಾರ ಇದ್ದಾಗ ಕೊಡ್ತು. ಆದ್ರೆ ಇವ್ರು ಯಾಕೆ ಕೊಡ್ತಾ ಇಲ್ಲ? ಇವರು ಈ ರೀತಿಯಾಗಿ ಇವರು ರೈತ ವಿರೋಧಿ ಏನು ಚಟುವಟಿಕೆ ಏನು ಮಾಡ್ತಾ ಇದಾರ, ರೈತರಿಗೆ ಅನ್ಯಾಯ ಮಾಡ್ತಾ ಇದಾರ, ಇದನ್ನು ಪ್ರತಿಭಟಿಸಿ ಇವತ್ತಿನ ದಿವಸ ಹೋರಾಟ ಮಾಡುವಂತ ಕೆಲಸ ನಾವು ಬರುವಂತ 6ನೇ ತಾರೀಕಿನ ದಿವಸ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲಾ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಮತ್ತು ಹಿಂಗಾರಿನ ಬೆಳೆಗಳಿಗೆ ಇವತ್ತಿನ ದಿವಸ ಏನು ರೈತರಿಗೆ ಈ ಪರಿಹಾರದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಈ ಬಂದಂತ ಪರಿಹಾರ ಎಲ್ಲ ಇವತ್ತ ಸಾಲದ ಖಾತೆಗೆ ಜಮಾ ಆಗಿರೋದ್ರಿಂದ 1 ರೂಪಾಯಿನೂ ಕೂಡ ರೈತರಿಗೆ ಅನುಕೂಲ ಆಗಿಲ್ಲ. ಯಾಕಂದ್ರ ನಿನ್ನೆ DC ಅವರು ಒಂದು ಆರ್ಡರ್ ಮಾಡ್ರ, ಯಾರು ಕೂಡ ರೈತರ ಒಂದು ಸಾಲದ ಖಾತೆಗೆ ಜಮಾ ಮಾಡಬೇಡ ತಿಳ್ಕೊಂಡು. ಆದ್ರ ಇವತ್ತಿನ ದಿವಸ ಎಲ್ಲಾ ಹಣನೂ ಕೂಡ ಸಾಲದ ಖಾತೆಗೆ ಜಮಾ ಆದ ಬಳಿಕ ಪೋಸ್ಟ್ ಮಾರ್ಟಮ್ ಮಾಡ್ದಂಗೆ ಇವರು ನಿನ್ನೆ ಆದೇಶ ಕೊಡ್ತಿರೋದು ಇವತ್ತ ರೈತರಿಗೆ ತಿಳಿದು ಇವರು ರೈತರಿಗೆ ಅನ್ಯಾಯ ಮಾಡ್ತಾ ಇದಾರ. ಆದ್ರಿಂದ ಆ ರೈತರ ಖಾತೆಗೆ ಸಾಲದ ಖಾತೆಗೆ ಜಮಾ ಆದಂತ ದುಡ್ಡು ಇವತ್ತ ರೈತರ ಖಾತೆಗೆ ಜಮಾ ಆಗುವಂತ ಕೆಲಸ ಮಾಡಬೇಕು. ಇಲ್ಲಿ ತನಕ ಏನು ಮುಕ್ಕೊಂಡಿತ್ತ ಜಿಲ್ಲಾಡಳಿತ? ಆದ್ರಿಂದ ರೈತರ ಖಾತೆ ಏನು ಸಾಲದ ಖಾತೆಗೆ ಜಮಾ ಆದಂತ ಹಣನು ಕೂಡ ವಾಪಸ್ ಕೊಡಬೇಕು. ಮತ್ತು ಈ ಉಳಿದಂತ ಏನು ಗೊಡ್ಡ ರೋಗ ಬಂದಂತ ಏನು ತೊಗರಿ ಬೆಳೆಗಳು ಕೂಡ ಈ ಯಾವ ರೀತಿಯಾಗಿ ಈ ಹಿಂದೆ ನೆಟ ರೋಗ ಬಂದಿತ್ತು ಕೊಟ್ಟ ಪರಿಹಾರ, ಅದೇ ಮಾದರಿಯಲ್ಲಿ ಕೂಡ ಇವರಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡ್ಬೇಕೆನ್ನುವಂತ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ಒಂದು ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಕಿವಿ ಹಿಂಡುವ ಸಲುವಾಗಿ, ರೈತರಿಗೆ ನ್ಯಾಯ ಕೊಡುವ ಸಲುವಾಗಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಿಂದ ಎಲ್ಲಾ ರೈತ ಬಾಂಧವರು ಆ ಹೋರಾಟದಲ್ಲಿ ಪಾಲ್ಗೊಂಡು ಆ ಹೋರಾಟವನ್ನು ಯಶಸ್ವಿಗೊಳಿಸಿ ರೈತರಿಗೆ ನ್ಯಾಯ ಕೊಡಲು ಸಹಕಾರ ಮಾಡಬೇಕಾಗಿ ವಿನಂತಿ.